Good morning, my dear students. In previous class, we have to discuss about some important numerical problem in case of refraction through prism chapter. Today, I am going to start new chapter that will be called dual nature of radiation and matter. Very important chapter in case of examination and CET concept ಮತ್ತೆ examination ಗೆ very important chapter. ಇಲ್ಲಿ ಡ್ಯೂಯಲ್ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಡ್ಯೂಯಲ್ ಅಂದ್ರೆ ಟು ಅಂದ್ರೆ ಇಲ್ಲಿ ಲೈಟ್ ನ ಕೆಲವೊಂದು ಸತಿ ಪಾರ್ಟಿಕಲ್ ನೇಚರ್ ಅಂತ ಕರಿತೀವಿ, ಕೆಲವೊಂದು ಚಾಪ್ಟರ್ ಅಲ್ಲಿ ವೇವ್ ನೇಚರ್ ಅಂತ ಕರಿತೀವಿ. ಹಂಗಿದ್ಮೇಲೆ ಇಲ್ಲಿ ಪಾರ್ಟಿಕಲ್ ನೇಚರ್ ಅಲ್ಲಿ ಡ್ಯೂಯಲ್ ನೇಚರ್ ಅಂದ್ರೆ ಒಂದು ಪಾರ್ಟಿಕಲ್ ಒಂದು ವೇವ್ ನೇಚರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಲೈಟ್ ಬಿಹೇವ್ಸ್ ಆಸ್ ಎ ಡ್ಯೂಯಲ್ ನೇಚರ್ ಅಂದ್ರೆ ಲೈಟ್ acts as particle as well as wave nature and light is called dual nature ಅಂತ ಕರಿತೀವಿ. ನಿಮಗೆ ಈ ರಿಫ್ಲೆಕ್ಷನ್ನು ಕಾನ್ಸೆಪ್ಟ್ಗಳಲ್ಲಿ ಮುಂದಕ್ಕೆ ಹೋಗ್ತಾ ಹೋದರೆ ಇದೆ. ನಿಮಗೆ ವೇವ್ ಆಪ್ಟಿಕ್ಸ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಯಾವ ಚಾಪ್ಟರ್ ಬರುತ್ತೆ? ಇಂಟರ್ಫರೆನ್ಸ್ ಆಫ್ ಲೈಟು, ಡಿಫ್ರಾಕ್ಷನ್ ಆಫ್ ಲೈಟು, ಪೋಲರೈಸೇಷನ್ ಆಫ್ ಲೈಟ್ ಅಂತ. ಅಲ್ಲಿ ಲೈಟ್ನ ನಾವು ವೇವ್ ಅಂತ ತಗೋತೀವಿ. ಲೈಟ್ ಬಿಹೇವ್ಸ್ ಆಸ್ ವೇವ್ ನೇಚರ್. ಇನ್ ಕೇಸ್ ಆಫ್ ರಿಫ್ರಾಕ್ಷನ್, ಇಂಟರ್ಫರೆನ್ಸ್, diffraction and polarization, light is considered as wave nature. In case of photoelectric effect explanation, light is considered as particle nature and light is dual behavior ಅಂತ ಕರಿತೀವಿ. ಡ್ಯೂಯಲ್ ಬಿಹೇವಿಯರ್ ಅಥವಾ ಡ್ಯೂಯಲ್ ನೇಚರ್ ಅಂತ ಕರಿತೀವಿ. ಗೊತ್ತಾಯ್ತು? ಅದರಲ್ಲಿ ಈ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಲ್ಲಿ ನಿಮಗೆ ಫಸ್ಟ್ ಒಂದು ಐಡಿಯಾ ಏನಂದ್ರೆ electron emission, very important. electron emission ಏನು ಎಲೆಕ್ಟ್ರಾನ್ ಅಂದ್ರೆ ಏನು? ನಿಮಗೆ ಪ್ರೀವಿಯಸ್ ಡೇಸ್ಗಳಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳ್ತಿದ್ವು. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಬರ್ತಿತ್ತು, ನೆಗೆಟಿವ್ ಚಾರ್ಜ್ ಅಂತ ಬರ್ತಿತ್ತು. ಅದೇ ಥರ ಇಲ್ಲಿ ಎಲೆಕ್ಟ್ರಾನ್ನ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಈಸ್ negatively charged particle. ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿರಬೇಕು. mass of electron that will be equal to standard value 9.1 into 10 to the power of minus 31 kg. mass of electron is 9.1 10 to the power of minus 31 kg. Charge of electron, magnitude of charge of electron 1.6 into 10 to the power of minus 19 ಕೂಲಂ. ಇವೆಲ್ಲ ಎಲೆಕ್ಟ್ರಾನ್ ಇರ್ತಕ್ಕಂಥ ಐಡಿಯಾ. ಹಂಗಿದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಇದರಲ್ಲಿ ಈ ಎಲೆಕ್ಟ್ರಾನ್ ಎಮಿಷನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. emission of electron from the metal surface is called electron emission ಅಂತ ಡಿಫೈನ್ ಮಾಡ್ತೀವಿ. ನೋಡಿ, emission of electron from the metal surface is called electron emission. ನೋಡಿ, ಎಲೆಕ್ಟ್ರಾನ್ ಎಮಿಷನ್ ಅಂದ್ರೆ ಮೆಟಲ್ ಒಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ ಅಂತ ನಿಮಗೆ ಗೊತ್ತು. ಫ್ರೀ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಕೇಸ್ ಆಫ್ ಮೆಟಲ್. ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಇನ್ಸೈಡ್ ದ ಮೆಟಲ್ ರ್ಯಾಂಡಮ್ ಇನ್ ಮೋಷನ್ ಅಂತ ನಿಮಗೆ ಡ್ರಿಫ್ಟ್ ವೆಲಾಸಿಟಿ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದೀನಿ. ಇಲ್ಲಿ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ಈಸ್ ಕಾಲ್ಡ್ ಎಲೆಕ್ಟ್ರಾನ್ ಎಮಿಷನ್ ಅಂತ ಕರಿತೀವಿ. ಅಂದಮೇಲೆ ಎಲೆಕ್ಟ್ರಾನು ಹೆಂಗೆ ಎಮಿಟ್ ಆಗ್ತವೆ? ಸುಮ್ಮನೆ ಎಮಿಟ್ ಆಗ್ತವ? ಇಲ್ಲ. ಅದಕ್ಕೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ನ ಬಿಡಬೇಕು, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ನ ಇನ್ಸಿಡೆಂಟ್ ಮಾಡಬೇಕು. ಆ ಬೇಸಿಸ್ನ ಇಟ್ಕೊಂಡು ಎಲೆಕ್ಟ್ರಾನ್ ಎಮಿಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಎಮಿಷನ್ ಆಫ್ ಎಲೆಕ್ಟ್ರಾನ್
emission of electrons can be classified into number 1 first emission thermo ionic emission, second one field emission, photo electron emission, photo electric emission. Number 4 secondary electron emission. ನೋಡಿ 4 types of classification. Mention any 2 types of electron emission ಅಂತ previous daysಗಳಲ್ಲಿ exam ಅಲ್ಲಿ ಕೇಳ್ತಾರೆ. ಥರ್ಮೋ ಅಯಾನಿಕ್ ಎಮಿಷನ್, ಫೀಲ್ಡ್ ಎಮಿಷನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಸೆಕೆಂಡರಿ ಎಲೆಕ್ಟ್ರಾನ್ ಎಮಿಷನ್ ಜ್ಞಾಪಕದಲ್ಲಿ ಇಟ್ಕೊಬೇಕು. ಹಂಗಿದ್ಮೇಲೆ ಇಲ್ಲಿ ಥರ್ಮೋ ಅಯಾನಿಕ್ ಎಮಿಷನ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ಮಾಡೋಣ. ಥರ್ಮೋ ಅಯಾನಿಕ್ ಎಮಿಷನ್ ಏನಾಗಿದ್ಮೇಲೆ ಆ ರೀತಿ ಇದರಲ್ಲಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತೆ ಎಲೆಕ್ಟ್ರಾನ್ ಎಮಿಷನ್ನು ನೋಡಿ. ಇಲ್ಲಿ ಫಸ್ಟ್ ಒನ್ ಥರ್ಮೋ ಅಯಾನಿಕ್ ಎಮಿಷನ್. ಏನು ಥರ್ಮೋ ಅಯಾನಿಕ್ ಎಮಿಷನ್ ಅಂದರೆ ಎಮಿಷನ್ ಆಫ್ ಎಲೆಕ್ಟ್ರಾನ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಈಟ್ ಥರ್ಮಲ್ ಪ್ರೋಸೆಸ್. ಒಂದು ಮೆಟಲ್ನ ನೋಡಿ ಈ ರೀತಿ ಇರ್ತಕ್ಕಂಥದ್ದು ಒಂದು ಮೆಟಲ್ ಅಂದ್ಕೊಳ್ಳೋಣ. ಇಲ್ಲಿರ್ತಕ್ಕಂಥದ್ದೊಂದು ಮೆಟಲ್ಲು, ಇದರೊಳಗಡೆ ಎಲೆಕ್ಟ್ರಾನ್ಸ್ ಇರ್ತವೆ. ಈ ರೀತಿ ಎಲೆಕ್ಟ್ರಾನ್ಸ್ ಇರ್ತವೆ. ಇದನ್ನ ಈಟ್ ಮಾಡಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಥರ್ಮಲ್ ಪ್ರೋಸೆಸ್ ಈಟ್ ಮಾಡಿ, ಥರ್ಮೋ ಅಂದರೆ ಈಟ್ ಅಂತ, ಈಟ್ ಮಾಡಿ ಎಲೆಕ್ಟ್ರಾನು ಸರ್ಫೇಸಿಂದ ಇಜೆಕ್ಟ್ ಆದರೆ, ಈ ರೀತಿ ಎಲೆಕ್ಟ್ರಾನು ಸರ್ಫೇಸಿಂದ ಇಜೆಕ್ಟ್ ಆದರೆ ದಟ್ ವಿಲ್ ಬಿ ಕಾಲ್ಡ್ ಥರ್ಮೋ ಅಯಾನಿಕ್ ಎಮಿಷನ್. ಎಮಿಷನ್ ಆಫ್ ಎಲೆಕ್ಟ್ರಾನ್ ನೋಡಿ, ಅದಕ್ಕೆ ಡೆಫಿನಿಷನ್ ಎಮಿಷನ್ ಆಫ್ electron from the metal surface under influence of thermal process is called thermoionic emission. thermoionic emission ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಯ್ತು. thermoionic emission ಅಂದ್ರೆ emission of electron from the metal surface under the influence of thermal process is called thermoionic emission. thermoionic emission. next ಯಾವುದು ಫೀಲ್ಡ್ ಎಮಿಷನ್ನಿಗೆ ಬರ್ತೀನಿ. ಒಂದೊಂದೇ ಸ್ಟೆಪ್ಪು. ಇದನ್ನೇನು ಎಕ್ಸ್ಪ್ಲನೇಷನಿಗೆ ಕೇಳಲ್ಲ, ಸುಮ್ಮನೆ ಐಡಿಯಾ ಇರಬೇಕು ನಿಮಗೆ. ಏನು ಐಡಿಯಾ? ಸೆಕೆಂಡ್ ಒನ್ನು ಫೀಲ್ಡ್ ಎಮಿಷನ್. ಏನು ಫೀಲ್ಡ್ ಎಮಿಷನ್ ಅಂದರೆ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿ ಎಲೆಕ್ಟ್ರಾನ್ನ ಎಮಿಟ್ ಮಾಡಿದ್ರೆ ಏನಂತ ಕರಿತೀವಿ? ಫೀಲ್ಡ್ ಎಮಿಷನ್. ಫೀಲ್ಡ್ ಎಮಿಷನ್ ಏನು? ಎಮಿಷನ್ ಆಫ್ electrons from the metal surface under the influence of
external is called field emission. ಗೊತ್ತಾಯ್ತು ಅನ್ಸುತ್ತೆ. ಈಗ ಥರ್ಮೋಯಾನಿಕ್ ಎಮಿಷನ್ನು, ಫೀಲ್ಡ್ ಎಮಿಷನ್ ಬಗ್ಗೆ ಕಾನ್ಸೆಪ್ಟ್ ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಸೆಕೆಂಡರಿ ಎಲೆಕ್ಟ್ರಾನ್ ಎಮಿಷನ್ ಬರ್ತೀನಿ, ಲಾಸ್ಟಿಗೆ ಫೋಟೋ ಎಲೆಕ್ಟ್ರಿಕ್ ಎಮಿಷನಿಗೆ ಬರ್ತೀನಿ, ಅದು ಇಂಪಾರ್ಟೆಂಟ್. ಸೆಕೆಂಡರಿ ಎಲೆಕ್ಟ್ರಾನ್ ಎಮಿಷನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಕೆಂಡರಿ ಎಲೆಕ್ಟ್ರಾನ್ ಅಂದರೆ ಫಾಸ್ಟ್ ಆಗಿ ನೋಡಿ, ಇಲ್ಲಿರ್ತಕ್ಕಂಥದ್ದು ಒಂದು ಮೆಟಲ್ಲು ಫಾಸ್ಟ್ ಆಗಿ ಮೂವ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ನ ಈ ರೀತಿ ಬಂಬಾರ್ಡ್ ಮಾಡಿ ಎಲೆಕ್ಟ್ರಾನ್ನ ಎಮಿಟ್ ಮಾಡಿದ್ರೆ ಅದು ಸೆಕೆಂಡರಿ ಎಲೆಕ್ಟ್ರಾನ್ ಎಮಿಷನ್. ಎಮಿಷನ್ ಆಫ್ ಎಲೆಕ್ಟ್ರಾನ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್. ನೋಡಿ, ಎಮಿಷನ್ ಆಫ್ electron from the metal surface under the influence of bombardment of fast moving electron ಅಂದ್ರೆ ಓಕೆ, under the influence of fast moving electron is called secondary electron emission. ಏನಂತ ಕರಿತೀವಿ? ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಾನ್ ಅಂದ್ರೂ ಒಂದೇ, ಬಂಬಾರ್ಡ್ಮೆಂಟ್ ಆಫ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ ಅಂದ್ರೂ ಒಂದೇ. ಜ್ಞಾಪಕದಲ್ಲಿ ಇಟ್ಕೊಬೇಕು, bombardment of fast moving electron. Last concept, very important concept in your syllabus, photo electron emission. ಇದೆ ನಿಮ್ಮ actual syllabus. photo electron emission, photo electron emission. ಇದು ವೆರಿ ಇಂಪಾರ್ಟೆಂಟ್. ಏನು ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಅಂದರೆ? ನೋಡಿ, ಒಂದು ಮೆಟಲ್ನ ರೇಡಿಯೇಷನ್ ಇನ್ಸಿಡೆಂಟ್ಗೆ ಶೋ ಮಾಡಿ ಎಲೆಕ್ಟ್ರಾನ್ ಎಮಿಟ್ ಮಾಡೋದು. ಅಂದರೆ ಈ ರೀತಿ ಇರ್ತಕ್ಕಂಥದ್ದೊಂದು ಮೆಟಲ್ಲು, ಈ ಮೆಟಲ್ ಒಳಗಡೆ ಎಲೆಕ್ಟ್ರಾನ್ಸ್ ಇರ್ತವೆ, ಹಿಂಗೆ ಈ ರೀತಿ ಇರ್ತವೆ. ಈ ಮೆಟಲ್ನ ಎಕ್ಸ್ಪೋಸ್ ಇನ್ ಸನ್ ರೇಡಿಯೇಷನ್, ಈ ರೀತಿ ಸನ್ ರೇಡಿಯೇಷನ್ಗೆ ಎಕ್ಸ್ಪೋಸ್ ಮಾಡಿ ಎಲೆಕ್ಟ್ರಾನ್ಸ್ನ ಎಮಿಟ್ ಮಾಡ್ತಕ್ಕಂಥ ಪ್ರೊಸೀಜರ್ನೇ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಕರಿತೀವಿ. ಹಂಗಿದ್ಮೇಲೆ ಇಲ್ಲಿ ಎಲೆಕ್ಟ್ರಾನ್ನ ಅಥವಾ ಮೆಟಲ್ನ ಎಲೆಕ್ಟ್ರಾನ್ ಅಥವಾ ರೇಡಿಯೇಷನ್ ಡೈರೆಕ್ಟಾಗಿ ಹಿಂಗಿಡಿದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗಲ್ಲ. ಈ ರೇಡಿಯೇಷನ್ಗೆ ಸೂಟಬಲ್ ಫ್ರೀಕ್ವೆನ್ಸಿ ಇರಬೇಕು. ಆ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ಲೈಟು ಇಲ್ಲಿರ್ತಕ್ಕಂಥ ಮೆಟಲ್ ಸರ್ಫೇಸ್ಗೆ ಇನ್ಸಿಡೆಂಟ್ ಆದರೂ ಮಾತ್ರನೇ ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಆಗೋದು. ಆ ಸೂಟಬಲ್ ಫ್ರೀಕ್ವೆನ್ಸಿ ಇಟ್ ಈಸ್ ಇಂಡಿಕೇಟೆಡ್ ಬೈ ಮ್ಯೂ. ಮ್ಯೂ ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ, ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು ನೀವು. ಮ್ಯೂ ಅಂದರೆ ಫ್ರೀಕ್ವೆನ್ಸಿ, ವೆರಿ ಇಂಪಾರ್ಟೆಂಟ್ ಇದು. ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸಿ ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಮೀಡಿಯಮ್ಮು. ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್. ಇವೆಲ್ಲ ಟರ್ಮಿನಾಲಜಿ ಫಸ್ಟ್ ಇಯರ್ PUC ನಲ್ಲಿದೆ, ನಿಮಗೆ ಗೊತ್ತು. ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ತಗೊಂಡಿದ್ದೀವಿ. ಇಲ್ಲಿ ಸಿ ಇಸ್ ಈಕ್ವಲ್ ಟು ಮ್ಯೂ ಲ್ಯಾಂಬ್ಡಾ ಅಂತ ತಗೊಂತೀವಿ. ಅದಕ್ಕೆ ಮ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಕಾನ್ಸೆಪ್ಟ್ ಇದು. ಫಸ್ಟ್ ಇಯರ್ PUC ಪಿಕ್ಚರ್ ಇದು. ವೇವ್ಸ್ ಆ್ಯಂಡ್ ಆಸೋಲೇಷನಲ್ಲಿ ಫ್ರೀಕ್ವೆನ್ಸಿ ಅಂದ್ರೇನು? ನಂಬರ್ ಆಫ್ ಆಸೋಲೇಷನ್ ಮೇಡ್ ಇನ್ 1 ಸೆಕೆಂಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಅದೇ ಥರ ವೇವ್ ಲೆಂತ್ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಆಲ್ಟರ್ನೇಟಿವ್ ಕ್ರಸ್ಟ್ ಆ್ಯಂಡ್ ಕ್ರಸ್ಟ್ ಆರ್ ಟ್ರಫ್ ಆ್ಯಂಡ್ ಟ್ರಫ್ ಈಸ್ ಕಾಲ್ಡ್ ವೇವ್ ಲೆಂತ್. ವೆಲಾಸಿಟಿ ಅಂದರೆ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ವೇವ್ ಇನ್ 1 ಸೆಕೆಂಡ್ ಈಸ್ ಕಾಲ್ಡ್ ವೆಲಾಸಿಟಿ ಆಫ್ ಎ ವೇವ್. ವಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಇವೆಲ್ಲ ಬರ್ತಿತ್ತು. ಆದರೆ ಇಲ್ಲಿ ಕಾನ್ಸೆಪ್ಟು ಇಷ್ಟು ತಿಳ್ಕೊಂಡಿರ್ಬೇಕು ಏನು ಅನ್ನೋದಕ್ಕೆ. ಈಗ ನೋಡಿ, ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಅಂದರೆ
ಒಂದು ರೇಡಿಯೇಷನ್ಗೆ ಸೂಟಬಲ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಒಂದು ಲೈಟು ಮೆಟಲ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆದಾಗ ಎಲೆಕ್ಟ್ರಾನು ಎಮಿಟ್ ಆಗುತ್ತೆ. ಇದನ್ನೇ ಫೋಟೋ ಎಲೆಕ್ಟ್ರಾನ್ ಎಮಿಷನ್, ದಟ್ ವಿಲ್ ಬಿ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅದನ್ನ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನಿಷನು. ಎಮಿಷನ್ ಆಫ್ ಎಲೆಕ್ಟ್ರಾನ್, ಎಮಿಷನ್ ಆಫ್ electron from the metal surface when yaavaga when suitable frequency of radiation incident on it is called photoelectron emission. This phenomena is called photoelectric effect. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್. ಎಕ್ಸಾಮಿನೇಷನ್ ಸಾಕಷ್ಟು ನಂಬರ್ ಆಫ್ ಟೈಮು ಎಕ್ಸಾಮಿನೇಷನ್ ಬಂದಿದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ಬಿಡ್ತಾರೆ. ಇಟ್ ಈಸ್ ದ ಫೆನಾಮಿನಾ ಆಫ್ ಎಲೆಕ್ಟ್ರಾನ್ ಎಮಿಷನ್ from the metal surface when suitable frequency of radiation incident on it is called photoelectron emission. This phenomena is called photoelectric effect. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು, ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನು ಹೇಳಿದ್ದೀವಿ. ಈಗ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಫಸ್ಟ್ ಫೈಂಡ್ ಔಟ್ ಮಾಡಿದವನು ಯಾರು, ಡಿಸ್ಕವರ್ ಮಾಡಿದವನು ಯಾರು ಅಂದರೆ ಒಬ್ಬ ಸೈಂಟಿಸ್ಟು ಹಡ್ಸ್ ಅಂತ, HERTZ, ಹೆನ್ರಿಚ್ ಹಡ್ಸ್ ಅಂತ ಫುಲ್ ನೇಮು, ಸಿಂಪಲಾಗಿ ಹಡ್ಸ್ ಅಂತ ಕರಿತೀವಿ. ದ ಫೆನಾಮಿನಾ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ಹೆನ್ರಿಚ್ ಹಡ್ಸ್. ಆಮೇಲೆ ಲೆನಾರ್ಡು ಮತ್ತು ಹ್ಯಾಲ್ವಿಚ್ ಅಂತ ಬರ್ತಾರೆ, ಅವರೊಂದು ಕಾನ್ಸೆಪ್ಟ್ನ ಹೇಳ್ತಾರೆ. ಅದೇ ನಿಮಗೆ ಕಾನ್ಸೆಪ್ಟ್ ಇಲ್ಲ, ಬಟ್ ಸಿಂಪಲ್ಲಾಗಿ ಒಂದು ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ ಇದೆ, ಅದರಲ್ಲಿ ಹೇಳ್ತೀನಿ. ಫಸ್ಟು ದ ಫೆನಾಮಿನಾ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಾಸ್ ಡಿಸ್ಕವರ್ಡ್ ಬೈ ಹೆನ್ರಿಚ್ ಹಡ್ಸ್ ಅಂತ ಗೊತ್ತಿರಬೇಕು ನಿಮಗೆ, ಐಡಿಯಾ ಗೊತ್ತಿರಲಿ. ಈಗ ಈ ಹೆನ್ರಿಚ್ ಹಡ್ದನು ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾನೆ. That will be called the experimental observation of photoelectric effect. ಗೊತ್ತಾಯ್ತು ಅನ್ಸುತ್ತೆ. ಈಗ ಫೋಟೋ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಗೊತ್ತಾಯ್ತು ನಿಮಗೆ. ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಲ್ಲಿ ಫಸ್ಟು ಥರ್ಮೋಯಾನಿಕ್ ಎಮಿಷನ್ನು, ಫೀಲ್ಡ್ ಎಮಿಷನ್ನು, ಸೆಕೆಂಡರಿ ಎಲೆಕ್ಟ್ರಾನ್ ಎಮಿಷನ್ನು, ಫೋಟೋ ಎಲೆಕ್ಟ್ರಾನ್ ಎಮಿಷನ್. ಈಗ ಒಂದು ಫೋಟೋ ಎಲೆಕ್ಟ್ರಾನ್ ಎಮಿಷನ್ಗೆ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸು, ಅದನ್ನ ಎಕ್ಸ್ಪೆರಿಮೆಂಟಲ್ ಸ್ಟಡಿ of photoelectric effect. Experimental study of photoelectric effect. ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ಎವಿಡೆನ್ಸ್ ಬೇಕು. ಕೆಲವೊಂದು ಸೈಂಟಿಸ್ಟು ಹಡ್ಸ್ ಮಾಡ್ದ, ಹ್ಯಾಲ್ವಿಚ್, ಲೆನಾರ್ಡ್ ಮಾಡಿದ್ರು. ಆದರೆ ಆ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಡೆಮಾನ್ಸ್ಟ್ರೇಟ್ ಮಾಡೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಫಿಸಿಕ್ಸಲ್ಲಿ ಸುಮ್ಮನೆ ಒಪ್ಕೊಳ್ಳಲ್ಲ. ಮೆಟಲ್ ಸರ್ಫೇಸ್ ಮೇಲೆ ಎಲೆಕ್ಟ್ರಾನ್ ಎಮಿಟ್ ಆಗ್ತವೆ, ಅದು ಯಾವ ರೀತಿ, ಡೂಯಿಂಗ್ ಸಮ್ ಎಕ್ಸ್ಪೆರಿಮೆಂಟ್. ಅದಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋ. ಅದರಲ್ಲಿ ಎಕ್ಸ್ಪೆರಿಮೆಂಟಲ್ಲಿ ಏನೇನಿರುತ್ತೆ, ಒಂದು ಡಿಸ್ಚಾರ್ಜ್ ಟ್ಯೂಬ್ ಇರುತ್ತೆ ನೋಡಿ, ದಟ್ ವಿಲ್ ಬಿ ಕಾಲ್ಡ್ ಡಿಸ್ಚಾರ್ಜ್ ಟ್ಯೂಬ್. ಈ ರೀತಿ ಇರುತ್ತೆ. ಡಿಸ್ಚಾರ್ಜ್ ಟ್ಯೂಬ್. ಇಲ್ಲಿ ಫೋಟೋ ಸೆನ್ಸಿಟಿವ್ ಕ್ಯಾಥೋಡು ಮತ್ತು ಆ್ಯನೋಡ್ ಇರುತ್ತೆ. ಇದನ್ನು ಒಂದು ಎಕ್ಸ್ಟರ್ನಲ್ ಸಪೋರ್ಟ್ಗೆ ಹೈ ಟೆನ್ಷನ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತೀವಿ ಈ ರೀತಿ.
ಒಂದು ಇಲ್ಲಿ ಮೈಕ್ರೋ ಅಮ್ಮೀಟರ್ನ ಕನೆಕ್ಟ್ ಮಾಡಿರ್ತೀವಿ. ಇಲ್ಲಿ ಮೈಕ್ರೋ ಅಮ್ಮೀಟರ್, ಇಲ್ಲೊಂದು ಕ್ವಾಡ್ಸ್ ವಿಂಡೋ, ಇದು ಸಿ, ಇದು ಎ, ಇದು ಎಚ್ ಟಿ, ಇದು ಬ್ಯಾಡ್ ಕೀ. ಇಲ್ಲಿ ರೇಡಿಯೇಷನ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ಲೈಟು ಈಗ ಇನ್ಸಿಡೆಂಟ್ ಆಗ್ತವೆ. ಎಲೆಕ್ಟ್ರಾನ್ಸು ಈ ರೀತಿ ಎಮಿಟ್ ಆಗ್ತವೆ. ಹಂಗಿದ್ಮೇಲೆ ಇಲ್ಲಿ ಸಿ ಅಂದ್ರೆ ಏನು? ಕ್ಯಾಥೋಡ್. ಎ ಅಂದರೆ ಆ್ಯನೋಡ್. ಎಚ್ ಟಿ ಅಂದರೆ ಹೈ ಟೆನ್ಷನ್ ಬ್ಯಾಟರಿ. ಕೆ ಅಂದರೆ ಕೀ. ಮೈಕ್ರೋ ಅಮ್ಮೀಟರ್, ನಥಿಂಗ್ ಬಟ್ 10 to the power of -6 ಆಂಪಿಯರ್. ಅಂದರೆ ಆಮ್ಮೀಟರ್ ಅಂದರೆ ಡಿವೈಸ್ ಯೂಸ್ ಟು ಮೆಜರ್ ದ ಸ್ಮಾಲ್ ಕರೆಂಟ್ ಈಸ್ ಕಾಲ್ಡ್ ಮೈಕ್ರೋ ಅಮ್ಮೀಟರ್ ಅಂತ ಡಿವೈಸ್ನ ಹೇಳ್ತೀವಿ. ಆ ಡಿವೈಸ್ನ ಯೂಸ್ ಮಾಡ್ತೀವಿ. ನೋಡಿ, ಇದು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಇಲ್ಲೊಂದು ವಿಂಡೋ ಇರುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಕ್ವಾಡ್ ವಿಂಡೋ. ರೇಡಿಯೇಷನ್ ಫ್ರಮ್ ಸನ್ನಿಂದ ಬರುತ್ತೆ ಅಂತ ಕಾಣೋಣ. ಇಷ್ಟು ಎಕ್ಸ್ಪೆರಿಮೆಂಟಲ್ ಸ್ಟಡಿ, ಒಂದು ಎಕ್ಸ್ಪೆರಿಮೆಂಟ್ ಡೆಮಾನ್ಸ್ಟ್ರೇಷನ್ ಮಾಡಿರೋದು. ಏಕೆ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಫೆನಾಮಿನಾ ಆಗಬೇಕಾದ್ರೆ ಯಾವ ರೀತಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಎವಿಡೆನ್ಸು. ನೋಡಿ, ಇಲ್ಲಿ ಈ ಎವಿಡೆನ್ಸ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಐಡಿಯಾನ ಹೇಳ್ತಾನೆ. ಏನು? ಇಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಏನೇನು ಅಬ್ಸರ್ವೇಷನ್ ಮಾಡ್ತೀವಿ, ಒಂದೊಂದೇ ಮಾಡ್ತಾ ಹೋಗೋಣ. ನೋಡಿ, ದ ಸೂಟಬಲ್ ಪೊಟೆನ್ಷಿಯಲ್ ಈಸ್ ಆಪರೇಟ್ ಕ್ಯಾಥೋಡ್ ಸರ್ಫೇಸ್. ಸೂಟಬಲ್ ಪೊಟೆನ್ಷಿಯಲ್ ಈಸ್ ಆಪರೇಟ್ ಇನ್ ಕ್ಯಾಥೋಡ್ ಯೂಸಿಂಗ್ ಹೈ ಟೆನ್ಷನ್ ಬ್ಯಾಟರಿ. ಫಸ್ಟು a suitable potential difference ಅಂತೀವಿ. potential difference is applied to cathode and kept constant ಇಡಬೇಕಾದ್ರೆ ವೇರಿ ಮಾಡಬಾರ್ದು. kept constant. ಫಸ್ಟ್ ಸ್ಟೆಪ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಈ ಬ್ಯಾಟ್ರಿ ಯೂಸ್ ಮಾಡ್ಕೊಂಡು ಈ ಕ್ಯಾಥೋಡ್ಗೆ ಸೂಟಬಲ್ ಪೊಟೆನ್ಷಿಯಲ್ನ ಅಪ್ಲೈ ಮಾಡಬೇಕು, ವೋಲ್ಟೇಜ್ನ ಅಪ್ಲೈ ಮಾಡಬೇಕು. ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು ಅಂತ ಗೊತ್ತು. ಏನೋ? ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಲೆಕ್ಟ್ರೋಡ್ ವೆನ್ ಕರೆಂಟ್ ಡ್ರಾನ್ ಇನ್ ದ ಸರ್ಕ್ಯೂಟ್ ಈಸ್ ಕಾಲ್ಡ್ TPD ಆರ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಬಂದಿತ್ತು. ಈಗ ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು? ನೆಕ್ಸ್ಟ್, ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಈಸ್ ಇನ್ಸಿಡೆಂಟ್ ಆನ್ ಕ್ಯಾಥೋಡ್ ಸರ್ಫೇಸ್ ಥ್ರೂ ಕ್ವಾರ್ಟ್ಸ್ ವಿಂಡೋ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಫ್ರೀಕ್ವೆನ್ಸಿ ಆಫ್ ಎ ಸೂಟಬಲ್ ಫ್ರೀಕ್ವೆನ್ಸಿ of radiation incident on cathode surface through ಯಾವುದ್ರ ಮುಖಾಂತರ? through quartz window. ಕ್ವಾಡ್ ವಿಂಡೋ ಮುಖಾಂತರ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ನ ಇನ್ಸಿಡೆಂಟ್ ಮಾಡಿ ಎರಡನೇ ಹಂತದ ಎಕ್ಸ್ಪೆರಿಮೆಂಟ್ ಇದು.
ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಿಮಗೆ ಪ್ರೊಸೀಜರ್ ಅಂತ ಬರುತ್ತಲ್ವಾ, ಅದೇ ನಾನು ಬರೀತಿರ್ತಕ್ಕಂಥದ್ದು. ಏನೇನು ಮಾಡಬೇಕಲ್ಲಿ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಎಲೆಕ್ಟ್ರಾನ್ನ ಎಮಿಟ್ ಮಾಡಬೇಕಾದ್ರೆ ಏನೇನು ಪ್ರೊಸೀಜರ್ ಅಂತ. ಸೆಕೆಂಡ್ ಸ್ಟೆಪ್ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಥರ್ಡ್ ಸ್ಟೆಪ್ಪಲ್ಲಿ ಈ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಇನ್ಸಿಡೆಂಟ್ ಆಗ್ತಂಗೆ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಇಜೆಕ್ಟೆಡ್ ಫ್ರಮ್ ದ ಮೆಟಲ್ ಸರ್ಫೇಸ್. ಈ ಸ್ಟೆಪ್ ಆಗ್ತಿದ್ದಂಗೆ ರಿಸಲ್ಟ್ಸ್ electrons are emitted from the cathode surface called photo electrons. ನೋಡಿ, ಇಷ್ಟು ಕೆಲಸ ಮಾಡ್ತಿದ್ದಂಗೆ, ಯಾವ ಕೆಲಸ ಮಾಡ್ತಿದ್ದಂಗೆ, ಎ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಇನ್ಸಿಡೆಂಟ್ ಆನ್ ಕ್ಯಾಥೋಡ್ ಸರ್ಫೇಸ್ ಥ್ರೂ what's been the results, electrons are emitted from the cathode surface called photoelectrons. ಗೊತ್ತಾಯ್ತು ಅನ್ಸುತ್ತೆ, ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತವೆ. ಹಂಗಿದ್ಮೇಲೆ ಈ ಎಮಿಟೆಡ್ ಎಲೆಕ್ಟ್ರಾನ್ ಎಲ್ಲಿ ಹೋಗ್ತವೆ, ಇಲ್ಲಿ ಎಲೆಕ್ಟ್ರಾನ್ಗೆ ನೆಗೆಟಿವ್ ನೇಚರ್ ಇರುತ್ತೆ, ಆನೋಡ್ಗೆ ಪಾಸಿಟಿವ್ ನೇಚರ್ ಇರುತ್ತೆ. ಲೈಕ್ ಚಾರ್ಜಸ್ ಆರ್ ರಿಪೆಲ್ಡ್ ಈಚ್ ಅದರ್ ವೈಲ್ ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂತ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ. ಹಂಗಿದ್ಮೇಲೆ ಇಲ್ಲಿ ಎಮಿಟೆಡ್ ಎಲೆಕ್ಟ್ರಾನ್ ಯಾವ ಕಡೆ ಹೋಗ್ತವೆ, ದ ಎಮಿಟೆಡ್ electrons are moving towards anode. ಥರ್ಡ್ ಸ್ಟೆಪ್ಪಲ್ಲಿ ಆಗ್ತಕ್ಕಂಥ, ಫೋರ್ತ್ ಸ್ಟೆಪ್ಪಲ್ಲಿ ಆಗ್ತಕ್ಕಂಥದ್ದು ಪ್ರತಿಯೊಂದು ಸ್ಟೆಪ್ಪು ಬರ್ತಿದ್ದೀನಿ. ದ ಎಮಿಟೆಡ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ದ ಆನೋಡ್ ಬಿಕಾಸ್ ಆನೋಡ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟೆಡ್ ಇದ್ದರ್ ದೆನ್ ದ ಎಮಿಟೆಡ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ದ ಆನೋಡ್. ಹಂಗಿದ್ಮೇಲೆ ಆನೋಡು ಎಲೆಕ್ಟ್ರಾನ್ನ ಕಲೆಕ್ಟ್ ಮಾಡ್ಕೊಳುತ್ತೆ, ಆದರೆ ಎಲೆಕ್ಟ್ರಾನ್ ಅಲ್ಲಿರಲ್ಲ. ಎಲೆಕ್ಟ್ರಾನು ಈ ವೈರ್ ಮುಖಾಂತರ ಮೋಷನ್ ಆಗ್ತವೆ. ಆ ಎಲೆಕ್ಟ್ರಾನು ಮೋಷನ್ ಆದಾಗ ನಮಗೆ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಏನೋ ಫೋಟೋ ಎಲೆಕ್ಟ್ರಿಕ್ ಕರೆಂಟು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಬರೀತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತವೆ, ದ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್. ಏಕೆಂದರೆ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕಾಲ್ಡ್ ಕರೆಂಟ್ ಅಂತ ಕರಿತೀವಿ. ಅಂದಮೇಲೆ ಎಲೆಕ್ಟ್ರಾನ್ಗೆ ಮೋಷನ್ ಇತ್ತು, ಫ್ಲೋ ಆಗ್ತಿದೆ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ನಾವೇನು ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಹಂಗಿದ್ಮೇಲೆ ಈ ಎಲೆಕ್ಟ್ರಾನು ಈ ವೈರಲ್ಲಿ ಪಾಸ್ ಆಗ್ದಾಗ ಫೋಟೋ ಎಲೆಕ್ಟ್ರಿಕ್ ಕರೆಂಟು ಜನ್ರೇಟ್ ಆಗುತ್ತೆ. ಅದು ಎಷ್ಟು ಜನ್ರೇಟ್ ಆಗುತ್ತೆ ಅನ್ನೋದನ್ನ ಮೆಜರ್ ಮಾಡೋಕ್ಕೆ ಮೈಕ್ರೋಮೀಟರ್ನ ಯೂಸ್ ಮಾಡ್ತೀವಿ. ದಿಸ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ measured using microammeter which is connected through external ಸರ್ಕ್ಯೂಟ್. ಇಷ್ಟು ಮೋಷನ್ ಆಫ್ ಎಲೆಕ್ಟ್ರಾನ್ನ ಇಲ್ಲಿ ನಾವು ಮೆಜರ್ ಮಾಡೋಕ್ಕೆ ಒಂದು ರೆಕಾರ್ಡ್ನ ಮೆಜರ್ ಮಾಡ್ತೀವಿ. ದಟ್ ವಿಲ್ ಬಿ ಕಾಲ್ಡ್ ಮೈಕ್ರೋಮೀಟರ್. ಮೈಕ್ರೋಮೀಟರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ವೆರಿ ಸ್ಮಾಲ್ ಕರೆಂಟ್ ಇನ್ ದ ಆರ್ಡರ್ ಆಫ್ 10 to the power of -6. ಈ -6ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನೇನಂತ ಕರಿತೀವಿ, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂತ ಇದು ಮಾಡ್ತೀವಿ. ಈ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ನ ನಾವು
ಮೆಜರ್ ಮಾಡೋಕ್ಕೆ ಒಂದು ಡಿವೈಸ್ನ ಯೂಸ್ ಮಾಡ್ತೀವಿ, ದಟ್ ವಿಲ್ ಬಿ ಕಾಲ್ಡ್ ಮೈಕ್ರೋಮೀಟರ್. ಇಷ್ಟು ಈ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು, ಲಿನಾರ್ಡೋ, ಹಾಲ್ವಿಚ್ಚು, ಹಡ್ಸು ಇದನ್ನ ಕನ್ಕ್ಲೂಡ್ ಮಾಡಬೇಕಾದ್ರೆ ಈ ಥರ ಒಂದು ಎಕ್ಸ್ಪೆರಿಮೆಂಟ್ನ ಸೆಟಪ್ ಮಾಡ್ತಾರೆ. ಸೆಟಪ್ ಮಾಡಿ ಇಲ್ಲಿರ್ತಕ್ಕಂಥ ಒಂದು ಐಡಿಯಾನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಗೊತ್ತಿರಬೇಕು ನಿಮಗೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯಾವುದಕ್ಕೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಸ್ಟಡಿ ಮಾಡೋಕ್ಕೆ. ಈಗ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಂದ ನಮ್ಗೆ ಏನು ಬರುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ವೆರಿ 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 ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್, ತುಂಬ ಇಂಪಾರ್ಟೆಂಟು. ಆ ಲಾನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಗೊತ್ತಾಯ್ತು ಅನ್ಸುತ್ತೆ ಅಲ್ವಾ? ದಟ್ಸ್ ಆಲ್.